Hey guys, welcome back to the channel. Get back with another video that is ಹೀಗೆ ಒಂದು ಆ್ಯಡ್ ಶೂಟ್ಗೆ ಹೋಗ್ತಾ ಇದ್ವಿ. ಸೊ ಆಕ್ಚುಲಿ ಏನು ಅನ್ಕೊಂಡಿರ್ತಂದ್ರೆ ನಾವು ಡೈಲಿ ಹೋಗ್ತೀವಿ ಬರ್ತೀವಿ, ಡೈಲಿ ಇದೇ ಆಗ್ತದೆ, ಬಟ್ ಯಾವುದು ಬ್ಲಾಗಲ್ಲಿ ಕವರ್ ಮಾಡ್ತಿಲ್ಲ. ಇನ್ನೊಂದು ಬ್ಲಾಗಲ್ಲಿ ಕವರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ನೋಡೋಣ ಯಾವ್ಯಾವ ಅಂದರೆ ಶೂಟ್ಸ್ಗೆಲ್ಲ ಹೋದಾಗ ಕವರ್ ಮಾಡೋಕ್ಕೆ ನಮಗೆ ಪೇಷನ್ಸು ಟೈಮು ಎಲ್ಲ ಇತ್ತು ಅಂತಂದರೆ ಬ್ಲಾಗ್ ಕವರ್ ಮಾಡೋಣ ಅಂತ. ಸೊ ಹಿಂಗೆ ಯಾವುದು ನಮ್ಮ ಯಾತ್ರೆ ಆಟೋನ ಬುಕ್ ಮಾಡ್ಕೊಂಡು ಹೋಗೋಣ ಆಯ್ತು. ಸೊ ಈಗ ನಂದು ನೈಲ್ ಪಾಲಿಶು ನಿನ್ನೆ ಆ್ಯಡ್ಗೆ ಹೋಗಿ ಬಂದಾಗ ನನಗೆ ರೆಡ್ ಕಲರ್ ನೈಲ್ ಪಾಲಿಶ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೊಂಡಿದ್ದೆ. ಯಾಕೆ ಹಾಕೊಂಡಿದ್ವಿ ಅಂದ್ರೆ ಇಬ್ರು ಸೇರ್ಕೊಂಡು ಹಾಕ್ತೀವಿ ಅದಕ್ಕೆ. ಸೊ ಅದಕ್ಕೆ ಆಮೇಲೆ ಇವತ್ತು ಇದಕ್ಕೆ ಅದು ಒಂದು ಕಾಂಟ್ರಾಸ್ಟ್ ಆಗಿ ರೆಡ್ ಕಲರ್ ಡ್ರೆಸ್ಗೆ ಗ್ರೀನ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅದ್ರ ಟೈಮ್ ಇರಲಿಲ್ಲ. ಅದಕ್ಕೆ ಏನು ಮಾಡ್ಬಿಟ್ವಿ, ತಂದ್ಬಿಟ್ವಿ. ನಾನು ಹಿಂಗೇನೆ ವರ್ಕ್ ಮಾಡಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ, ಇನ್ ಕೇಸ್ ಏನಾದರೂ ನೈಲ್ ಪಾಲಿಶ್ ಹಾಕೊಬೇಕು ಅನ್ಸಿದ್ರೆ ಆನ್ ದ ವೇ ಟ್ರಾವೆಲಲ್ಲಿ ಮಾಡಕ್ಕೆ ಬೇರೆ ಏನು ಕೆಲಸ ಇರಲ್ಲ ಅಲ್ವಾ. ಸೊ ಹಂಗೆ ಈಗ ಇವ್ರು ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಂದೇ ಕೆಲಸ ಆಗಿತ್ತು, ಈಗ ನನಗೆ ಇವ್ರು ಹೆಲ್ಪ್ ಮಾಡ್ತಾರೆ. ಸೊ ಅಷ್ಟೇ, ಈಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಏನೇನಾಗುತ್ತೆ ನಮ್ಮ ಡೈಲಿ ಶೂಟಲ್ಲಿ ಏನೇನು ನಡೆಯುತ್ತೆ, ಕೆಲವು ಸತಿ ಯಾರಾದರೂ ಇರ್ತಾರೆ ಜೊತೆಲಿ, ಕೆಲವು ಸತಿ ಯಾರಾದ್ರೂ ನಾವೇ ಶೂಟ್ ಮಾಡ್ಕೋತೀವಿ. ಸೊ ಅಷ್ಟೇ. ಸೊ ವಿಡಿಯೋ ಒಳಗೆ ಹೋಗೋಣ, ಏನೇನಿರುತ್ತೆ ಅಂತ ನೋಡೋಣ. Without any further delay, let's get the video. Hey guys, ಈಗ ಇಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದ ರೀಸನ್ ಏನು ಅಂತಂದ್ರೆ ನಮ್ ಮೇಡಮ್ ಅವರು ಕಂಪ್ನಿ ಸೆಕ್ರೆಟರಿಗೆ ವರ್ಕ್ ಮಾಡಿದ್ದ ಪ್ಲೇಸ್, ಅದಕ್ಕೋಸ್ಕರ ಅಂದ್ರೆ ಇಲ್ಲೊಂದು ರೆಸ್ಟೋರೆಂಟ್ ಇದು ಕಾರ್ಪೊರೇಟ್ ಸೈಡ್ ಅಂತ ಒಂದಿದೆ. ಅಂದ್ರೆ HR, MD ಮತ್ತೆ ವೈಸ್ ಪ್ರೆಸಿಡೆಂಟ್, ಮಾರ್ಕೆಟಿಂಗ್ ಟೀಮ್, ಮಾರ್ಕೆಟಿಂಗ್ ಹೆಡ್ ಎಲ್ಲ ಇರ್ತಾರಲ್ಲ. ಸೊ ಅವು ಒಂದು ಪ್ಲೇಸ್ ಅಂದ್ರೆ ಕಾರ್ಪೊರೇಟ್ ಸೆಕ್ಟರ್ಗೆ ಸೈಡ್ಗೆ ಬೀಳುತ್ತಿದ್ದು. ಸೊ ಅಲ್ಲಿ ನಾನು ಕಂಪ್ನಿ ಸೆಕ್ರೆಟರಿ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಅದಕ್ಕೋಸ್ಕರ ಇದನ್ನ ಕವರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ನೈಲ್ ಪಾಲಿಶ್ ಹಾಕೊಂಡ್ಬಿಟ್ಟೆ ಗೈಸ್. ಸೊ ಹಾಗಾಗಿ ಇದನ್ನ ಸ್ಟಾರ್ಟ್ ಮಾಡೋಣ ಅಂತ. ಆದ್ರೆ ಯಾರನ್ನಾದ್ರೂ ಮಾತಾಡ್ಸ್ಬೋದು, ಬಟ್ ಮಾತಾಡ್ಸ್ಕೊಂಡು ಹೋಗ್ಬಿಟ್ರು ಅವರು. ಸೊ ಅದನ್ನ ವಿ ಕುಡಂಟ್ ಕವರ್ ದ ವ್ಲಾಗ್. ಸೊ ಇನ್ ಕೇಸ್ ಏನಾದರೂ ಇನ್ನೊಂದು ಸಿಚುವೇಶನ್ ಬಂತು ಅಂತಂದ್ರೆ ಎಲ್ಲ ಕವರ್ ತೋರಿಸ್ತೀವಿ, ಓಕೆನಾ? ಬೊಫೆಗೆ ಬಂದ್ವಿ. ನಮ್ಮ ಮೇಡಮ್ ಅವ್ರು ಡೆಸರ್ಟ್ಸ್ ಹಾಕೋತವ್ರೆ. ಆಲ್ರೆಡಿ ಫುಲ್ ಲೋಡ್ ಆಗಿದೆ ಅಂತಂದ್ರೆ ಇನ್ನು ತಗೋತಾ ಇದೀವಿ, ಇಬ್ರಿಗೆ ಬೇಕಲ್ಲ ಅದಕ್ಕೆ. ಮತ್ತೆ ತಿನ್ನೋದೇ ಆಕ್ಚುಲಿ ಇಷ್ಟ ಅಷ್ಟೇ. ನಮಗೆಲ್ಲ ಬಫೆ ಸ್ಯೂಟ್ ಆಗಲ್ಲ, ಬಟ್ ತುಂಬಾ ತಿನ್ನಕ್ಕೆ ಅಂತ ಇಷ್ಟ ಇರುತ್ತಲ್ಲ, ಅಂದ್ರೆ ನಮಗೂ ತಿನ್ನಕ್ಕೆ ಇಷ್ಟನೇ. ಬಟ್ ನನ್ನ ಅಭಿಟೈಟ್ ಒಂದ್ ಸ್ವಲ್ಪ ಸರಿ ಇಲ್ಲ ಅಂತಂದ್ರೆ ಕಡಿಮೆ, ಅದಕ್ಕೆ ನಂಗೆ ಕಡಿಮೆ ತಿನ್ನೋದು. ಇವರು ಹಾಗೇನೆ ಕಡಿಮೆ ತಿನ್ನೋದು. ಸೊ ಇದು ಬಫೆ ಅಂತಂದ್ರೆ ಜಾಸ್ತಿ ಯಾರಿಗೆ ತಿನ್ಬೇಕು ಅಂತ ಅನ್ಸುತ್ತಲ್ಲ, ಕ್ವಾಂಟಿಟಿ ಜಾಸ್ತಿ ಅವರಿಗೆ ಬಫೆ ಏನಿಲ್ಲ. 4 ಜನ ತಿನ್ನೋದು ಒಬ್ಬರೇ ತಿಂತೀರಾ ಅಂತಂದ್ರೆ ಬಫೆ ಬಂದ್ರೆ ಬೆಸ್ಟ್. ನೀವು ಹೌದಾ? ಈಗ ನಾವು ಇದನ್ನ ಟೇಸ್ಟ್ ಮಾಡಕ್ ಹೋಗ್ತಾ ಇದೀವಿ. ಈಗ ಏನ್ ತಗೋಣ ಆಲ್ಫ್ರೆಡೋ ತಗೋಣ ಅಂತ ಬಂದಿದ್ವಿ. ಜಾಸ್ತಿ ಹಾಕೊಂಬೇಡ, ಸ್ವಲ್ಪ ಹಾಕೋ. ಏನಿದ್ರು ಸ್ವಲ್ಪ ಹಾಕೋ ಗೈಸ್. ಆಕ್ಚುಲಿ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ಕಾಮೆಂಟ್ ಅಲ್ಲಿ ಹೇಳಿ. ಇನ್ ಕೇಸ್ ಓಕೆ ಫೈನ್ ಇದು ಮಾಡೋಣ ಅಂತಂದ್ರೆ, ನಿಮ್ಗೆ ಏನಾದ್ರು ಸರಿ ಫೈನ್ ಮಾಡೋಣ ಅಂತಂದ್ರೆ ಫುಡ್ ರಿವ್ಯೂ ತರೋಣ, ಅಥವಾ ಸುಮ್ಮನೆ ಕಪಲ್ ಎಂಟರ್ಟೈನ್ಮೆಂಟ್ ತರೋಣ, ಕಪಲ್ ವ್ಲಾಗಿಂಗ್ ತರೋಣ, ಫುಡ್ ವ್ಲಾಗಿಂಗ್ ತರೋಣ, ಏನಾದ್ರೂ ಒಂದು ಅನಿಸ್ತು ಆ್ಯಂಡ್ ಇಟ್ ಇಸ್ ಪಾಸಿಟಿವ್ ಅಂತಂದ್ರೆ ಕಾಮೆಂಟ್ ಅಲ್ಲಿ ಹೇಳಿ. ಸೊ ಇನ್ ಕೇಸ್ ಕಂಟಿನ್ಯೂ ಮಾಡೋಣ. ಇಲ್ಲ ಅಂತಂದ್ರೆ ನಾವು ನಾರ್ಮಲ್ ವ್ಲಾಗ್ ಮಾಡ್ತೀವಿ, ಮತ್ತೆ ಚಾಲೆಂಜಸ್ ಮಾಡ್ತೀವಿ, ಇಷ್ಟೇ ಮಾಡ್ತೀವಿ. ಸೊ ಇದನ್ನೇ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ಇದು ನಿಮ್ ಕೈಲಿದೆ, ಡಿಸ್ಟೆನ್ಸ್ ಕಾಮೆಂಟ್ ಮಾಡಿ. ಹಾಕೊಂಬಂದಿರೋ ಆಲ್ಫ್ರೆಡೋ ಮತ್ತೆ ಡೆಸರ್ಟ್ ತಿನ್ನೋಣ ಅಂತ ಹೋದ್ರೆ ಅಷ್ಟರೊಳಗೆ ಟೇಬಲ್ ಅರೇಂಜ್ ಮಾಡಿಬಿಟ್ರಂತೆ ಅವರು. ಸೊ ಹಾಗಾಗಿ ಅದು ತಿನ್ನಕ್ಕಾಗಲಿಲ್ಲ. ಈಗ ಹೋಗಿ ಶೂಟ್ ಮಾಡಿಬಿಡೋಣ ಗೈಸ್, ಆ್ಯಡ್ ಮುಗಿಸ್ಕೊಂಬೇಡ ನಾವು. ಇದೆ ಗೈಸ್, ಅವಾಗಿಂದ ಮಾತಾಡ್ತಿದ್ದೀನಿ ಗೈಸ್, ಕ್ಯಾಮ್ರಾ ಆನ್ ಮಾಡ್ದಂಗೆ. ಇವ್ರು ಬಂದು ಹೇಳಿದ್ರು ಕ್ಯಾಮ್ರಾ ಆನ್ ಆಗಿಲ್ಲ ಅಂತ. ಸೊ ಎನಿವೆ ವೆಜ್ ಆ್ಯಂಡ್ ನಾನ್ ವೆಜ್ ಸ್ಟಾರ್ಟರ್ ತಂದ್ಕೊಟ್ಟಿದ್ದಾರೆ.
ಸೊ ಅದನ್ನ ಈಗ ಶೂಟ್ ಮಾಡಬೇಕು. ಇದನ್ನ ಶೂಟ್ ಮಾಡಿ ಆಮೇಲೆ ಅದನ್ನ ತಿನ್ನೋಣ. ಶೂಟ್ ಮಾಡಿ ತಿನ್ನೋಣ. ಶೂಟ್ ಮಾಡಿ ತಿನ್ನೋಣ. ಶೂಟ್ ಮಾಡಿ. ಸೊ ಏನು ನಾನು ಆ್ಯಕ್ಚುಲಿ ಏನೋ ಹೇಳಬೇಕು ಅಂದ್ಕೊಂಡೆ. ಏನು ಅಂತಂದರೆ ಈಗ ನಾವು ಶೂಟ್ ಮಾಡ್ತೀವಿ. ಶೂಟಿಂಗ್ ಆಬ್ವಿಯಸ್ಲಿ ಸ್ಕ್ರಿಪ್ಟೆಡ್ ಇರುತ್ತಲ್ಲ, ಗೊತ್ತು ಎಲ್ರಿಗೂ. ಸೊ ಅದನ್ನ ಏನು ಮಾಡ್ತೀವಿ ಅಂತಂದರೆ ನಮ್ಮದು ಬ್ಲೂಪರ್ಸ್ ಇರುತ್ತಲ್ಲ, ಅಂದರೆ ಫೇಲ್ಯೂರ್ ಆಗಿರೋ ಅಟೆಂಪ್ಟ್ಸ್ ಇರುತ್ತಲ್ಲ ಅದು, ಮತ್ತು ಬಿಹೈಂಡ್ ದ ಸೀನ್ಸ್ ಏನೇನಾಗುತ್ತೆ. ಬಿಹೈಂಡ್ ದ ಸೀನ್ಸ್ ಆಬ್ವಿಯಸ್ಲಿ ವ್ಲಾಗ್ ಥರ ಈಗ ನೋಡ್ತಾ ಇದ್ದೀರಾ ನೀವು. ಇನ್ ಕೇಸ್ ಈ ವ್ಲಾಗ್ ನಮ್ಗೆ ಇಷ್ಟ ಆಗಿಲ್ಲ, ನೀವು ಇದನ್ನೆಲ್ಲ ಮಾಡಬೇಡಿ ಅಂತಿದ್ರೆ, ಈ ಥರದ್ದು ಕೆಲವೊಬ್ಬರಿಗೆ ಇಷ್ಟ ಆಗಿರೋದಕ್ಕೋಸ್ಕರ ಏನು ಮಾಡೋಣ ಅಂತಂದರೆ ಅದನ್ನ ನಾವು ಇನ್ ಕೇಸ್ ಈ ಬಿಹೈಂಡ್ ದ ಸೀನ್ಸ್ ಇಲ್ಲ ಹಾಕಲ್ಲ ನಾವು, ಬೇಡ ನಮಗೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಬಟ್ ಅದು ಪೇ ಮಾಡೋದಿರುತ್ತೆ ಅಲ್ಲಿ ಹಾಕೋಣ ಅಂತ ಅನ್ಕೊಂಡಿದ್ದೀವಿ. ಇನ್ ಕೇಸ್ ಇದರಲ್ಲೇ ಫೈನ್ ಅಂತಂದರೆ ಇದರಲ್ಲೇ ಹಾಕ್ತೀವಿ. ಆ್ಯಂಡ್ ಅದು ಇದು ಬ್ಲೂಪರ್ಸ್ ಫೇಲಿಯರ್ ಅಟೆಂಪ್ಟ್ಸ್ ಅಂತ ಹೇಳಿದ್ನಲ್ಲ, ಅದಂತೂ ಅದರಲ್ಲೇ ಹಾಕ್ತೀವಿ. ಅದರಲ್ಲೇ ಹಾಕೋಣ ಅದರಲ್ಲಿ. ಸೊ ಇನ್ ಕೇಸ್ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಒಂದು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇಂಟ್ರೆಸ್ಟ್ ಇದ್ದವರು ನೋಡಿ ಅಷ್ಟೇ. ಓಕೆ, ನಾವು ಈಗ ಶೂಟ್ ಮಾಡಿ ಕೊಟ್ಬಿಡೋಣ ಗೈಸ್. ಈಗ ಶೂಟ್ ಮುಗೀತು. ಇವಾಗ ಏನು ಮಾಡ್ತಿದ್ದೀವಿ ಅಂತಂದರೆ ತಿನ್ನಕ್ಕೆ ಹೋಗ್ತಿದ್ದೇವೆ. ಯೂಶಲಿ ನಾನು ಹೇಳಿದ್ದು ನೀನು ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ತಿನ್ನೋಣ. ಇವಾಗ ಏನೇನು ತಿಂತೀವಿ ಅಂತಂದರೆ ಆಕ್ಚುಲಿ ಏನಂತಂದ್ರೆ ತಿನ್ನೋದನ್ನೆಲ್ಲ ತೋರ್ಸಕ್ ಹೋದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ, ತೋರಿಸ್ತೀವಿ. ಯಾಕೆ ಅಂತಂದ್ರೆ ಈಗ ಕೆಲವೊಂದು ಡಿಶಸ್ ನೋಡಿರಲ್ಲ, ಏನಂತ ಗೊತ್ತಿರಲ್ಲ. ಟು ಬಿ ಆನೆಸ್ಟ್ ನಮಗೆ ಕೆಲವೊಂದು ಗೊತ್ತಿಲ್ಲ ಏನೇನೋ ಹೇಗೆ ಅಂತ, ಎಸ್ಪೆಷಲಿ ಚೂಕೆ. ಅದಕ್ಕೆ ನಾನು ಹೇಳಿದ್ರೆ ಬ್ಲಾಗಲ್ಲಿ ಹೇಳಿದ್ದೀನಿ ಅನ್ಕೋತೀನಿ. ನಾನು ಬಂದ್ಬಿಟ್ಟೆ ಸುತ್ತುಗೆ ಪ್ರಪಂಚದಲ್ಲಿರೋ ಎಲ್ಲ ಪ್ಲೇಸಸ್ ತೋರಿಸ್ಬೇಕು, ನಾನು ಏನೆಲ್ಲ ನೋಡ್ಬೇಕು, ನನಗೆ ವರ್ಲ್ಡ್ ಟೂರ್ ಹೋಗ್ಬೇಕು ಅಂತಲ್ಲ ತುಂಬಾ ಇಷ್ಟ. ಈಗ ಜಸ್ಟ್ ಅಲ್ಲೊಂದು ಇನ್ಸಿಡೆಂಟ್ ಆಯ್ತು ಬೊಬ್ಬೆ ಹತ್ರ. ಅಲ್ಲಿರೋದು ಏನಂದಿದ್ದು ನೂಡಲ್ಸ್ನ ಏನೋ ಒಂದು ಹೆಸರು. ನಾನೇನ್ ಮಾಡಿದೆ ನೂಡಲ್ಸ್ ಅಂದೆ. ನೂಡಲ್ಸ್ ಬೇಡವಾ ನಿಂಗೆ ಅಂತಂದೆ. ಅದು ನೂಡಲ್ಸ್ ಅಲ್ಲ, ರೊಟ್ಟಿ ಏನೋ ಅಂತ ಹೇಳಿ ಏನೋ ಇತ್ತು. ಪಾಸ್ತಾ ಅಂತ ಹೇಳ್ಬೋದು. ನೇಮ್ ಸೊ ಅದನ್ನ ಹೇಳೋ ಅಂತ ಅಂದ್ರೆ ಒಂದೊಂದು ದಟ್ಸ್ ಫೈನ್. ಇವಾಗ ಹ್ಯೂಮನ್ ಲ್ಯಾಂಗ್ವೇಜ್ ಏನಂತಂದ್ರೆ ಅರ್ಥ ಆಯ್ತಾ ಸಾಕು ಅಂತ. ಬಟ್ ನಾನು ಏನ್ ಮೀನ್ ಮಾಡಿದೆ ಅಂತಂದ್ರೆ ಅದ್ರ ಹೆಸರು ಒಂದಿದೆ, ಅದಕ್ಕೊಂದು ನೇಮ್ ಕೊಟ್ಟಿದ್ದಾರೆ. ಆ ನೇಮ್ ಏನಿದೆ ಅದನ್ನ ಹೇಳುವ ಮೀನ್ ಮಾಡಿದೆ ಅಷ್ಟೇ. ಈಗ ನನ್ನ ಪಿಕ್ಚರ್ ಎಲ್ಲಾನು ಎಡಿಟಿಂಗ್ ಎಲ್ಲ ಕಲಿತು ಇವಾಗ ಎಡಿಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಮುಂಚೆ ಎಡಿಟಿಂಗ್ ಎಲ್ಲ ಗೊತ್ತಿರಲಿಲ್ಲ ನನ್ನ ಪಿಕ್ಚರ್ಗೆ. ಹೇಳು, ನಿನ್ನ ಬಗ್ಗೆ ನೀನು ಹೇಳ್ಬಿಡು. ಟೀಚರು ಸ್ಟೂಡೆಂಟ್ ಆಗ್ಬಿಟ್ಟಿದ್ವಿ ಒಂದು ಟೈಮಲ್ಲಿ. ಹೆಂಗೆ ಅಂತಂದ್ರೆ ಹೇಳ್ಕೊಡ್ಬೇಕು ಅಂತಂದ್ರೆ ಕುತ್ಕೊಂಡ್ಬಿಡೋರು ಪಕ್ಕದಲ್ಲಿ ಕುತ್ಕೊಂಡು ಒಂದೊಂದನ್ನು ಇದು ಹಿಂಗೆ ಬರಬೇಕು, ಇದು ಹಿಂಗೆ ಬರಬೇಕು, ಇದು ಹಿಂಗೆ ಬರಬೇಕು ಅಂತ ಎಡಿಟಿಂಗ್ ಎಲ್ಲ ಹೇಳ್ಕೊಟ್ಟು ಕಲಿಸಿ ಇವತ್ತು ಇವ್ರು ಬೇರೆಯವ್ರಿಗೆ ಹೇಳ್ತಾರೆ. ನಾನ್ ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ ಹಿಂಗಲ್ಲಪ್ಪ ಹಿಂಗೆ ಎಡಿಟ್ ಮಾಡ್ಬೇಕು ಅಂತಂದ ಹೇಳ್ಬೇಕಾದ್ರೆ ಈ ಕಡೆಗೆ ಇವ್ರ ರಿಯಾಕ್ಷನ್ ಅಂದ್ರೆ ನಥಿಂಗ್. ಏನಂತಂದ್ರೆ ಈಗ ಪಾಪ ಇವರು ಅಗ್ರಿಕಲ್ಚರ್ ಈ ತರನೇ ಅಂತಾನೆ ಇಟ್ಬಿಟ್ರು ಅಲ್ಲಿ. ಸೊ ಇವಾಗ ಇಲ್ಲಿಗೆ ಬಂದ್ಮೇಲೆ ಕೆಲವೊಂದು ಕಲಿಬೇಕು ಅಂತ. ನನ್ಗೂ ಒಂದಿನ ಈ ಫಾರ್ಮರ್ ಲೈಫ್ ಅಂದ್ರೆ ಒಬ್ಬ ರೈತರ ಲೈಫ್ ಹೇಗಿರುತ್ತೆ ಅಂತ ನೋಡ್ಬೇಕು. ಯಾಕಂದ್ರೆ ನಿನ್ನ ಡಾರ್ಕ್ ಆಗಿ ಬರ್ತಿದೆ, ಇರೋದ್ಕಿಂತನೂ ಡಾರ್ಕ್ ಆಗಿ ಬರ್ತಿದೆ ಅಲ್ಲಿ. ನಾನು ಇರೋದ್ಕಿಂತನೂ ಡಾರ್ಕ್ ಆಗಿ ಬರ್ತಿದ್ದೆ. ಬಟ್ ನಾನಾದ್ರೂ ಪರವಾಗಿಲ್ಲ, ಬೆಳಕಿರ್ತದೆ. ಈಗಲೂ ಹಂಗೆ ಬರ್ತಿದ್ಯಾ, ಇಲ್ಲಿ ಇಷ್ಟು ಕಲರ್ ಕಾಣ್ತಿದೆ, ಅಲ್ಲಿ ಯಾಕೆ ಕಾಣ್ತಿದೆ. ಈಗ ನನ್ ಮುಖ ಹೇಗೆ ಇದ್ದಾಯ್ತು. ಓಕೆ, ಏನಂತ ಜಾಸ್ತಿ ಬೀಳ್ತಾ ಇದೆ ನಮ್ಮ ಹೆಂಗಸ್ರಿಗೆ, ಟ್ಯಾನ್ ಆಗ್ಬಿಡ್ತಾರೆ. ಹೇಳಿ ನಿನ್ನೆ ಏನಾಯ್ತು, ನೆನ್ನೆ ಒಂದು ರೆಸ್ಟೋರೆಂಟ್ ಹಿಂಗೆ ಆಡ್ಸೋಟಿಗೆ ಹೋಗಿದೀವಿ. ಅವ್ರೊಂದ್ ಸ್ವಲ್ಪ ಫುಡ್ ಕೊಡೋದು ಲೇಟ್ ಆಗೋಯ್ತು. ತಿನ್ಕೊಂಡು ಮಾತಾಡೋದು, ಅವ್ರು ಫುಡ್ ಕೊಡೋದು ಲೇಟ್ ಆಗೋಯ್ತು. ಏನಿದೆ ತೋರಿಸ್ಕೊಡ್ತೀವಿ ಗ್ಯಾಸ್. ಆಕ್ಚುಲಿ ನಮಗೂ ಹೆಸರುಗಳೆಲ್ಲ ಗೊತ್ತಿಲ್ಲ, ಸುಮ್ಮನೆ ಹಂಗೆ ನೋಡ್ಕೊಂಡ್ಬಿಡಿ. ಇಷ್ಟಿದೆ ಸದ್ಯಕ್ಕೆ. ಇದು ಸ್ಟಾರ್ಟರ್ಸ್, ಹೋಗಿದ ತಕ್ಷಣ ಸ್ಟಾರ್ಟರ್ಸ್ ಅಂತ ಇದೆ. ಇದು ಸ್ಟಾರ್ಟರ್ಸ್, ಆಮೇಲೆ ಮೈನ್ ಕೋರ್ಸು, ಆಮೇಲೆ ಡೆಸರ್ಟ್ಸ್. ನಾವು ಜನ ತಿನ್ನಕ್ ಆಗಲ್ಲ ಅನ್ಕೋತೀನಿ. ಡೆಸರ್ಟ್ಸ್ ಹಾಕೊಂಬಂದಿದ್ದು ನಮಗೋಸ್ಕರ ಆ ಟೇಬಲ್ ಅಲ್ಲಿ ಕಾಯ್ತಾ ಇದೆ ಗೈಸ್. ಅದು ಅನಾಥವಾಗಿ ಬಿಟ್ಕೊಟ್ಟದ್ರ ನನ್ನ ಅಂತ ಬೈಕೊತಾ ಇರ್ತದ ತಂದ್ಬಿಡ್ಲ ಅದನ್ನು. ನಾನೇನೋ ಹೇಳ್ತಿದ್ದೆ, ಅದೇ ಗೈಸ್ ಪಾಪ ನನ್ನ ಚಿಚ್ಚು ಒಂದೊಂದನ್ನು ಕಲ್ತು ಈಸ್ ಡೂಯಿಂಗ್ ಸೋ ಮಚ್ ಆಫ್ ಹಾರ್ಡ್ ವರ್ಕ್. ಎಷ್ಟೊಂದು ಜನ ಹೇಳ್ತಾರೆ ನೀವು ಯೂಟ್ಯೂಬರ್ಸ್ಗೆ ಏನು ಕೆಲಸ ಇರಲ್ಲ ಅಲ್ವಾ, ಎಲ್ಲ ಆರಾಮು ಅಂತೆಲ್ಲ ಹೇಳ್ತಾರೆ. ಬಟ್ ಇಲ್ಲ, ಇವಾಗ ನಾವಿನ್ನೂ ಅಷ್ಟು ದೊಡ್ಡ ಯೂಟ್ಯೂಬರ್ ಎಲ್ಲ ಆಗಿಲ್ಲ ಅಂತ ಹೇಳ್ತಾರದು. ಇಷ್ಟಕ್ಕೇನೆ ಇಷ್ಟೊಂದು ಅನಿಸ್ತಿದೆ ನಮ್ಗೆ. ನೈಟ್ ನಿದ್ದೆ ಮಾಡಲ್ಲ. ನಾನಾಗ್ಲಿ ಇವನಾಗ್ಲಿ ಎದ್ದಿರ್ತೀವಿ. ನಿಜವಾಗ್ಲೂ ಹೆಂಗೆ ಅಂತಂದ್ರೆ ಇವರಿಗೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಎಡಿಟ್ ಮಾಡೋ ಐಡಿಯಾ ಒಂಚೂರು ಇರ್ಲಿಲ್ಲ. ಸೊ ಇದು ನಾನು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಇಬ್ರೂ ಎಚ್ಚರ ಇರ್ತಾ ಇದ್ವಿ.
ಸೊ ದಟ್ಸ್ ವಾಟ್ ಎಷ್ಟೊಂದು ಸ್ಟ್ರಗಲ್ಸ್ ಇದೆ ಎಡಿಟಿಂಗ್ ಅಲ್ಲ ಆಗ್ಲಿ, ಆಮೇಲೆ ಟ್ರಾವೆಲ್ ನನಗಂತೂ ಟ್ರಾವೆಲ್ ಹೆಂಗೆ ಅಂತಂದ್ರೆ ಏನೋ ದೊಡ್ಡದಾಗಿ ಹೇಳಿದೆ, ಟ್ರಾವೆಲ್ ಅಂತಂದ್ರೆ ಅಷ್ಟಕ್ಕಷ್ಟೇ ಆಗಲ್ಲ. ವರ್ಲ್ಡ್ ಟೂರ್ ಮಾಡ್ಬೇಕು ಅಂತ ಇಷ್ಟ. ಕೆಲವೊಂದ್ಸತಿ ಏನಂತಾರೆ ಅಂದ್ರೆ ಟೆಲಿಪೋರ್ಟ್ ಆಗ್ಬಿಡ್ತಾರಲ್ಲ ಒಂದ್ ಪ್ಲೇಸ್ಗೆ, ಒಂದ್ ಬಟನ್ ಪ್ರೆಸ್ ಮಾಡ್ಬಿಟ್ರೆ ಇಲ್ಲಿಂದ ದುಬೈ. ಅಷ್ಟೇ. ಕಾರಣ ಏನಂದ್ರೆ ಗೊತ್ತಿರುತ್ತೆ ಎಷ್ಟೊಂದ್ ಜನಕ್ಕೆ ಟ್ರಾವೆಲ್ ತಲೆನೋವು ಬರೋದು, ಬಟ್ ನನಗೆ ಆ ಡೆಸ್ಟಿನೇಷನ್ ಇಷ್ಟ, ಅಲ್ಲಿಗೆ ಹೋಗ್ಬೇಕು ನೋಡ್ಬೇಕು ತುಂಬಾ ಇಷ್ಟ. ಬಟ್ ಅದೇ ಟ್ರಾವೆಲ್ ನನಗೆ ಆಗಲ್ಲ. ಅದೇನ್ ಮಾಡಕ್ಕಾಗುತ್ತೆ, ದೇವ್ರು ಕೊಟ್ಬಿಟ್ಟಿದ್ದಾನೆ. ವಾಮಿಟ್ ಸೆನ್ಸೇಷನ್ ಆಗ್ಲಿ, ಎಷ್ಟೊಂದು ಇವಾಗ ಕ್ಯಾಬ್ ನಲ್ಲಿ ಹೋಗ್ತೀವಿ, ಅವತ್ತಾಯ್ತಲ್ಲ ಎಲ್ಲಿಗೆ ಹೋದ ಕುನ್ನಲ್ಲಿಗೆ ಹೋಗಿದ್ವಲ್ಲ, ರಿಟರ್ನ್ ಹೋಗೋದ್ರೊಳಗೆ ಕುನ್ನಳ್ಳಿ ಗೇಟ್ ಇಂದ ಹೋಗ್ತಾ ಇದೀವಿ ಸರ್ಜಾಪುರಾಗೆ, ಧ್ವಂಸಂದ್ರ ಹತ್ರ ಎಲ್ಲೋ ಹಿಡಿದು ಕೆಳಗಡೆ ಹಾಕಂದು ಹೋಗ್ಬಿಟ್ಟು ತಲೆನೋವು. ಟ್ರಾವೆಲ್ ಅಂದ್ರೆ ಆಗಲ್ಲಮ್ಮಪ್ಪ, ಹೇಳೋದಿಲ್ಲ. ಅದೇ ಮಕ್ಕಳಿಗೆ ಎಷ್ಟು ಅಂತ ಸಹಿಸ್ಕೊತಾವ ಮಕ್ಕಳು ಪಾಪ. ಅಯ್ಯೋ ಚಿನ್ನ ಟೈಮ್ ಆಗೋದು. ಆಕ್ಚುಲಿ ಮನೇಲಿ ಅಮ್ಮ ಒಬ್ಬರೇ ಇರ್ತಾರೆ ಈಗ, ಅಪ್ಪನೂ ವರ್ಕ್ ಹೋಗಿರ್ತಾರೆ, ತಮ್ಮನೂ ವರ್ಕ್ ಹೋಗಿರ್ತಾನೆ. ಸೊ ನಾವು ಬೇಗ ಮುಗಿಸ್ಕೊಂಡು ಹೋಗ್ಬೇಕು. ಹೌದು, ಎಡಿಟಿಂಗ್ ಕೆಲಸ ಇದೆ. ಅಂಡ್ ಆಲ್ಸೋ ಇವಾಗ ಎಷ್ಟೋ ಜನ ಅನ್ಕೋತಾರೆ ಇವ್ರಿಗೆ ಏನು ಎಕ್ಸ್ಪೆನ್ಸ್ ಇರಲ್ಲ, ಎಲ್ಲ ಈಸಿ ಅದು ಇದು ಅಂತ. ಒಂದೊಂದು ತಿಂಗಳು ವಿ ಟು ಪರ್ಚೇಸ್. ಇವಾಗ ಒಂದು ವಿಡಿಯೋಗೆ ಹಾಕಿರೋ ಡ್ರೆಸ್ ನಾವು ಇನ್ನೊಂದು ವಿಡಿಯೋಗೆ ಹಾಕ್ತೀವಲ್ಲ. ಫಾರ್ ಎಕ್ಸಾಂಪಲ್ ಆಡ್ಗೆ ಅನ್ಕೊಳ್ಳಿ, ಎಲ್ಲ ಆ್ಯಡನ್ನು ಒಂದೇ ಥರ ಆಗೋಕ್ಕಾಗುತ್ತಾ? ನೀವೇ ಹೇಳಿ. ನಾರ್ಮಲ್ ಕಾಲೇಜ್ಗೆ ನಾವು ಅನ್ಕೋತೀವಿ, ಕಾಲೇಜ್ ವರ್ಕಿಗೇನೋ ಅಯ್ಯೋ ಇವತ್ತನ್ನ ಅವತ್ತು ಹಾಕೊಂಡ್ವಿ ಮತ್ತೆ ಹಾಕ್ಬೇಕಾ ಅಂತ ಅನ್ಕೋತೀವಿ. ಬಟ್ ಅಲ್ಲಿ ರಿಪೀಟ್ ಇಟ್ಟಿಲ್ಲ. ಯಾವಾಗ ಅಂತಂದ್ರೆ ಒಂದು 2-3 months ಒಂದ್ಸತಿ ರಿಪೀಟ್ ಮಾಡ್ತೀವಿ, ಆ ಥರ ಮಾಡ್ಬೋದು. ಬಟ್ ಇವಾಗ ಕಂಟಿನ್ಯೂಸ್ ಆಗಿ ನಾವು ಡೈಲಿ ಶೂಟ್ಸ್ ಹೋಗ್ತೀವಿ, ಡೈಲಿ ಬ್ಲಾಗ್ ಮಾಡ್ತೀವಿ ಅಂದ್ರೆ ಇದು ತುಂಬಾ ಎಕ್ಸ್ಪೆನ್ಸಸ್ ಇದರಲ್ಲಿ ಇರುತ್ತೆ. ಸೊ ಇವಾಗ ನಾನು ಚಿಚ್ಚು ಬಂದ್ಬಿಟ್ಟು ಅಲ್ಲಿಂದ ಬಂದಿರೋದ್ರಿಂದ ಒಂದೇ ಒಂದು ಡ್ರೆಸ್, ಒಂದೇ ಒಂದು ಚಿಕ್ಕದು ಏನೋ ಎತ್ಕೊಂಡು ಬರಲ್ಲ. ಸೊ ಎಲ್ಲಾನು ನಾವೇ ಹೊಸದಾಗಿ ತಗೊಬೇಕು. ಎಲ್ಲಾನು ಪ್ರತಿಯೊಂದೂ ನಾವೇ ತಗೊಂಡು ಒಂದು ಎಂಟೈರ್ ಮನೆ ಹೇಗಿದೆ ಅದರ ಸೆಟ್ ಮಾಡ್ಕೊಂಡಿದ್ದು ಮಾಡೋಣ ಆದಷ್ಟು ಬೇಗ. ನನ್ ಕೈ ನೋವು ಬಂತು. ಹೋಯ್ತು. ನಮ್ಮ ಹೆಂಗಸ್ರಿಗೆ ಒಂದು ವಾಕಿಂಗ್ ವಾರ್ಡ್ ಬೇರೆ ಬೇಕು ಅಂತೆಲ್ಲ ಮಾತಾಡ್ತಿದೀವಿ ಮೊನ್ನೆ. ಅದೆಲ್ಲ ಮಾಡೋಣ ಮುಂದೆ ಹೋಗ್ತಾ ಎಲ್ಲಾರ್ಗು ಇರುತ್ತಲ್ಲ. ಅಂದ್ರೆ ಇಷ್ಟ ದಿನ ನನಗೆ ಯಾವ ಅಷ್ಟು ದೊಡ್ಡದಾಗಿರೋ ಡ್ರೀಮ್ಸ್ ಇರ್ಲಿಲ್ಲ. ಅದೇ ಒಂದೇ ಇದ್ದಿದ್ದು UPSC ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ ಅಂದ್ರೆ ಅಟೆಂಪ್ಟೇ ಕೊಟ್ಟಿಲ್ಲ. ಜಸ್ಟ್ ಪ್ರಿಪ್ರೇಷನ್ನೇ 4 ವರ್ಷ ಮಾಡ್ಕೊಂಡು ಆಮೇಲೆ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟಿದೆ. ಪದೇ ಹೇಳ್ಬಾರ್ದು ಮಾಡಿರೋಲ್ಲ. ಏನೋ ಒಂದು ಇರುತ್ತಲ್ಲ ಕನ್ಸರ್ನ್. ನನಗೆ ನಾವು ನೈಟ್ ನಿದ್ದೆ ಮಾಡಕ್ ಹೋಗ್ಬೇಕಂತ ನೆನಪಾಗುತ್ತೆ, ಮಾಡಕ್ಕಾಗ್ತದಲ್ಲ ಆಗಿಲ್ವಲ್ಲ ಅಂತ. ಬಟ್ ಹಿಂಗೆ ನೈಟ್ ನಿದ್ದೆ ಬರ್ತಾರೆ, ಇದು ಪಕ್ಕದಲ್ಲಿ ಇರುತ್ತೆ. ಹಾಗೆ ಹಿಂಗ್ ನೋಡಿದಾಗ ಸಮಾಧಾನ ಆಗಿರುತ್ತೆ. ಯಾರಿಗೋಸ್ಕರ ಮಾಡಿದ್ದೀವಿ ಕೇಳಿಸ್ಕೊಂಡ್ರೆ ಯಾರು ಚಿಕ್ಕ ಹುಡುಗರು ತಪ್ಪಿಸ್ಕೊಂಡು ಬಂದ್ಬಿಟ್ಟವ್ರೆ ಅಂತ. ಹಾಗೆ ಅದೇ ನನ್ನ ಇಮಿಟೇಟ್ ಮಾಡೋದೇ ಆಗೋದು. ನಾನು ಏನ್ ಮನೇಲಿ ಆಡ್ತಿರ್ತೀನಿ ಅದನ್ನ ಮನೇಲಂತೂ ನನಗೆ ನಾನು ಹೆಂಗ್ ಆಡ್ತೀನಿ ಅದನ್ನ ತೋರಿಸಿ ನನಗೆ ಇದ್ ಮಾಡ್ತಿರ್ತಾರೆ. ಈ ಪೊಕ್ಕ ಅಂತ ಏನೋ ನನಗೇನ್ ಗೊತ್ತಿಲ್ಲ, ಏನೇನೋ ಹೆಸರುಗಳು ಬಾಯಿನಲ್ಲಿ ಏನೇನೋ ಬರ್ತಿರುತ್ತೋ ಅದನ್ನೇನೋ ಹೋಗ್ಬಿಡುತ್ತೆ ಕರಿಯೋದು. ಡೈಲಿ ಎಚ್ಚರ ಮಾಡ್ಸೋದೆ ಹಂಗೆ. ನನ್ನ ಬಂದ್ಬಿಟ್ಟು ಚಿಚ್ಚ ಕುಂಬ ಎದುರು ಅಂತ ಹೇಳ್ಬಿಟ್ಟು ಏನೇನೋ ಹಂಗ ಅನ್ನೋದು. ಆಮೇಲೆ ಇವತ್ತೊಂದು ಹೆಸರು ಸಿಕ್ತು. ಆಕ್ಚುಲಿ ಇದ್ದಾಗ ಎಲ್ಲೋ ನೋಡಿದ್ದು ಚಿಂಕುಡು ಅಂತ ಒಂದು ಬೇಬಿಗೆ ಹೆಸರಿಟ್ಟವ್ರೆ. ಅದನ್ನ ತಗೊಂಡ್ ಹೋಗ್ಬಿಟ್ಟು ಬೆಳಗ್ಗೆ ಅಷ್ಟೇ ಗಾಯ್ಸ್. ಆಕ್ಚುಲಿ ನಾನು ನೆನ್ನೆ ಹೊಟ್ಟೆ ಉರಿ ಇನ್ನೂ ಹಂಗೆ ಇದೆ. ನಾನು ನೆನ್ನೆ ಇನ್ಸಿಡೆಂಟ್ ಹೇಳಿಲ್ಲ ಅವರಿಗೆ. ನಮ್ಮ ಏನಂತಂದ್ರೆ ನಮ್ಮ ಹೆಂಗಸರು ನೆನ್ನೆ ಊಟ ಕೊಡೋದು ಸ್ವಲ್ಪ ಲೇಟ್ ಮಾಡ್ಬಿಟ್ಟು ಒಂದು ಆಡ್ ಶೋಟಿಗೆ ಹೋಗಿದ್ದ ಜಾಗದಲ್ಲಿ ನನಗೇನು ಅನ್ಸ್ಬಿಡ್ತು ಅಂದ್ರೆ ಒಂಥರ ಹೊಟ್ಟೆ ಉರಿಯುತ್ತಲ್ಲ, ಅಯ್ಯೋ ಏನು ತಿಂದಿಲ್ಲ ಇನ್ನು ನಾನು, ಒಂಥರ ಮುಖ ಎಲ್ಲ ಒಂಥರ ಚೇಂಜಸ್ ಆಗಿತ್ತು. ಹಿಂಗೆ ಕೂತಿದ್ಲು. ನಮ್ ಜೊತೆಗೆ ನಮ್ ಫ್ರೆಂಡ್ಸ್ ಬಂದಿದ್ರು ಆಡ್ ಶೂಟಿಗೆ ಹೋಗಿದ್ದಾಗ. ಅವ್ನು ಕರ್ಕೊಂಡ್ಬಿಟ್ಟು ಮಗ ನಡಿಯೋ ಕಿಚನ್ಗೆ ಹೋಗಿ ಬರೋಣ, ನಮ್ಮ ಹೆಂಗಸ್ರಿಗೆ ಹೊಟ್ಟೆ ಸಿಗ್ತೈತೆ, ನಾವು ಮಧ್ಯಾಹ್ನದಿಂದ ಏನೋ ತಿಂದಿಲ್ಲ ಅಂತ ತಗೋಬರಕ್ಕೆ. ಆಕ್ಚುಲಿ ಅಲ್ಲಿವರೆಗೂ ಏನಂತಂದ್ರೆ ಹಂಗಂತ ಫಿಕ್ಸ್ ಮಾಡ್ಕೊಂಡಿದ್ದು. ಯಾವ್ದೋ ರೆಸ್ಟೋರೆಂಟ್ ಹೋಗಿದ್ದೀವಿ ಹಾಕ್ಬೇಕು ಗೈಸ್. ಆಮೇಲೆ ಇವ್ರು ಕೇಳಿದ್ರು ಕಿಚನ್ಗೆ ಹೋಗ್ತಿದ್ದೀನಿ ನೀವು ಊಟ ತರಕ್ಕೆ ಅಂತಂದ್ರೆ ಇವರು ಹಿಂಗೆಲ್ಲ ಮಾಡ್ಬಾರ್ದು ಬಾಯಿ ಅಂತಿದ್ದು. ನಾನು ಹಿಂಗ ಅನ್ಸಿದ್ದೀನಿ, ನೋ ಅಂತ ಅನ್ಸಿದ್ದೀನಿ. ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನಿಂತಿದ್ದಾರೆ ಇವರು. ಆಮೇಲೆ ಹಿಂಗಂದ್ರು ಇದಕ್ಕೆ ಹೋಗ್ತಿರೋದು. ಅವಾಗ ಹೌದಾ ನಾನೇನು ಡೈರೆಕ್ಟ್ ಆಗಿ ನನಗೆ ಏನಂದ್ರೆ ನನಗೆ ಇವಾಗ ಏನಾದ್ರು ಬೇಕು ಬೇಡ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರೆ ಹೋಗ್ಬಿಟ್ಟು ಇವಾಗ ಬೇಕು ಕೊಡ್ತಾರೆ ಏನೀಗ ಅಂತ. ನಾನು ನೋ ಅಂತ. ಸೊ ಆತರ ಇವಾಗ ಯಾರಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ನಾವು ಏನಾದ್ರು ಒಂದು ಪೇಮೆಂಟ್ ಮಾತಾಡಿರ್ತೀವಿ ಒಂದು ಆಡ್ಗೆ ಇಷ್ಟು ಅಷ್ಟು ಅಂತೆಲ್ಲ. ನಾನು ಹೆಂಗೆ ಹೇಳಿ ಒಂದ್ ರೇಂಜ್ ಕೇಳಿರ್ತೀನಿ. ಇವ್ರು ಹೆಂಗೆ ಅಂತಂದ್ರೆ
ಏನಕ್ಕೆ ಏನಕ್ಕೆ ಇಷ್ಟು ಕಡಿಮೆ ಮಾತಾಡ್ತಿದ್ಯಾ? ನಮ್ಗೆ ಎಕ್ಸ್ಪೆನ್ಸಸ್ 5-10 ಸಾವಿರ ಆಗ್ಬಿಡುತ್ತೆ. ಹೋಗಕ್ಕೆ ಬರಕ್ಕೆ ಅಂತ. ಹೋಗಕ್ಕೆ ಬರಕ್ಕೆ ಅದು ಇದು ಕಾಸ್ಟ್ಯೂಮ್ಸ್ ಎಲ್ಲ ಸೇರಿ ಆಗ್ಬಿಡುತ್ತೆ. ನೀನೇನಕ್ಕೆ ಇದ್ ಮಾಡ್ತಿದ್ಯಾ ಅಂದ್ರೆ ಹೋಗಕ್ಕೂ ಬರಕೊಂಡು ಏನ್ ಮಾಡ್ತಿರೋದು ಅಂತಂದ್ರೆ ಹೋಗಕ್ಕೆ ಬರಕ್ಕೆ ಅದ್ರ ಕಾಸ್ಟ್ಯೂಮ್ಸ್ ಮತ್ತೆ ಅದರಿಂದ ತಿರ್ಗಾ ಮುಂದಕ್ಕೆ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ತೀವಲ್ಲ ಅದರಿಂದಾನೇ ಹೊಟ್ಟೋಗ್ಬಿಡುತ್ತೆ. ಸೊ ಅದರಿಂದ ನಮ್ಗೆ ನೀನೇ ಬರೀ ಇಷ್ಟ ಕೇಳ್ತೀಯಾ ಅಂತ ಹೇಳ್ತಾರೆ. ಸೊ ಎಲ್ಲ ಥಿಂಕ್ ಮಾಡ್ಬೇಕಲ್ವಾ ಗೈಸ್. ಈಗ ಮುಂದೆ ಹೋಗೋದಾಗ್ಲಿ ಈಗ ಟ್ರಾವೆಲ್ ಅಂತ ಇಸ್ಕೊಂತಾರೆ ಅಂದ್ರೆ ಅವರಿಗೆ ಆಡ್ ಮಾಡ್ಕೊಡ್ಬೇಕು ಅಂತ ಅನ್ನೋದು ಒಂದು ಜವಾಬ್ದಾರಿನೇ. ಬಟ್ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದ ಏನಂತಾರೆ ಅದಕ್ಕೆ, ಅದು ಒಂದು ಜವಾಬ್ದಾರಿನೇ ಅಲ್ವಾ. ಸೊ ಅಷ್ಟೇ ಆಗಿದ್ದು. ನಾವು ಬ್ಲಾಗ್ ಎಂಡ್ ಮಾಡೋಣ ಅನ್ಕೊಂಡ್ವಿ, ಬಟ್ ಆದ್ರೆ ಹಾಗೆ ನಾನು ವರ್ಕ್ ಮಾಡಿದ ಪ್ಲೇಸ್ ನ ತೋರಿಸ್ಬಿಡೋಣ ಅಂತ. ಆಫೀಸ್ ಏನೋ ವಾಕಿಂಗ್ ಸ್ಪೇಸ್ ಈ ಡೋರ್ ಇದೆ. ಹಾ ಗೈಸ್, ಆಕ್ಚುಲಿ ಕಟ್ ಮಾಡಿದೆ. ಅವರು HR ಇಲ್ಲಿ ಆಕ್ಚುಲಿ ಬಂದವರು, ವಿಡಿಯೋದಲ್ಲಿ ಕವರ್ ಆದ್ರೆ ಏನೋ ಗೊತ್ತಿಲ್ಲ. ಒಂದು ವ್ಯಕ್ತಿ ಬಂದ್ರಲ್ಲ, ಅವರು HR ಆಕ್ಚುಲಿ. ದಿಸ್ ಇಸ್ ರೆಸ್ಟೋರೆಂಟ್. ಇಲ್ಲಿ ಆ ಕಡೆ ನಮ್ಮ ವರ್ಕಿಂಗ್ ಸ್ಪೇಸ್ ಇದೆ. ಎಲ್ಲ ಕಾರ್ಪೊರೇಟ್ ಟೀಮ್ ಪೂರ್ತಿ ಅಲ್ಲೇ ಇರ್ತಾರೆ. ಸೊ ಯಾ ಇನ್ನೇನು ಹೇಳೋಣ, ಆಕ್ಚುಲಿ ಒಂಥರ ಮೆಮೊರಿ ಇದು ಅಷ್ಟೇ. ಅದೊಂದನ್ನ ತೋರಿಸ್ಬಿಡೋಣ ಅಂತ ಮತ್ತೆ ಬಂದ್ವಿ ಗೈಸ್.